ಗುಡ್ ಮಾರ್ನಿಂಗ್ ಆಲ್. ಇದೇನಿದು ರೊಟ್ಟಿ ತರ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ಕರೆಕ್ಟ್. ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ರೊಟ್ಟಿನೇ. ಆದರೆ ಯಾವುದರಿಂದ ಮಾಡ್ತಾ ಇದ್ದೀನಿ? ಅಕ್ಕಿ ಹಿಟ್ಟಿಂದಲ್ಲ, ಹುರುಳಿಕಾಳು ಮತ್ತು ಹೆಸರು ಕಾಳಿಂದ ರೊಟ್ಟಿ ರೆಡಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ತುಂಬ ಆರೋಗ್ಯಕರವಾಗಿರುತ್ತೆ, ಹೈ ಪ್ರೋಟೀನ್ ಇರುತ್ತೆ. ಆದಷ್ಟು ಈ ಥರ ಕಾಳುಗಳನ್ನ ಬಳಸಿ ಬ್ರೇಕ್ಫಾಸ್ಟ್ನ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಮಾಡೋದು ತುಂಬ ಸುಲಭ. ಮಾಡೋದು ಹೇಗೆ ಅಂತ ನೋಡ್ಕೊಂಡ್ವಾ? ರಾತ್ರಿನೇ 1 ಕಪ್ಪು ಹೆಸರು ಕಾಳು ಮತ್ತು 1 ಕಪ್ಪು ಹುರುಳಿಕಾಳು ಎರಡನ್ನೂ ನೆನೆಸಿಟ್ಬಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೆನೆಸ್ಕೋಬೋದು, ಬಟ್ ನಾನಿಲ್ಲಿ 1 ಕಪ್ ನೆನೆಸಿದ್ದೀನಿ. ಬೆಳಗ್ಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ರುಬ್ಬಕ್ಕೆ ಮುಂಚೆ ಅದ್ರ ಜೊತೆಗೆ ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ ಸಣ್ಣದಾಗಿ ಹೆಚ್ಚಾಕಿ ಕೋರ್ಸಾಗಿ ರುಬ್ಕೊಳ್ಳಿ. ನೋಡಿ, ವಿಡಿಯೋಲಿ ನೋಡ್ತಿದ್ದೀರಲ್ಲ, ಆ ಥರ ರುಬ್ಕೊಂಡ್ರೆ ಸಾಕು. ಅಲ್ಲಲ್ಲಿ ಕಾಳುಗಳು ಕಾಣಿಸ್ತಾ ಇರಬೇಕು, ಆ ಥರ. ಮತ್ತು ಫೈನಾಗಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಾಕಿ, ಮತ್ತು ಈರುಳ್ಳಿನೂ ಅಷ್ಟೇ 1 ರಿಂದ 2 ಚೆಂದಾಗಿ ಹೆಚ್ಚು ಹಾಕ್ಬಿಟ್ಟು, ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಬೈಂಡಿಂಗ್ಗೋಸ್ಕರ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀವು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೋಬೋದು. ಪಾರ್ಚ್ಮೆಂಟ್ ಪೇಪರ್ ಇದ್ದರೆ ಸರಿ, ಇಲ್ಲ ಬಟರ್ ಪೇಪರ್ ಇದ್ದರೂ ಸರಿ. ಅದ್ರ ಮೇಲೆ ರೊಟ್ಟಿ ತಟ್ಟಿ ತವಾಲಿ ಬೇಯಿಸ್ಕೊಳ್ಳೋದು. 1 ರಿಂದ 2 ರೆಡಿ ಮಾಡಿ ಇಟ್ಕೊಳ್ಳಿ. 2 ಪೇಪರ್ ಇಟ್ಕೊಂಡ್ರೆ ಬೇಗ ಬೇಗ ತಟ್ಟಿ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಮೇಯ್ನಾಗಿ ಟೇಸ್ಟ್ಗಿಂತ ಹೆಚ್ಚಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಳು. ಹುರುಳಿ ಅಂದರೆ ಗೊತ್ತಲ್ವಾ, ಕುದುರೆ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ. ಹುರುಳಿ ಕಾಳು ಹಾಕೋದೇ ಅದಕ್ಕೆ ಆಹಾರ. ಅಂಥ ಕುದುರೆ ಥರ ನಾವು ಆ್ಯಕ್ಟಿವ್ ಆಗಿರ್ತೀವಿ ಈ ಥರ ತಿಂದರೆ. ಅದರಿಂದ ಹೇಳೋದು, ಹುರುಳಿ ಮಾತ್ರ ತುಂಬ ತುಂಬ ಹೆಲ್ತಿ ಫುಡ್ಡು. ಖಂಡಿತ ನೀವೆಲ್ಲ ಟ್ರೈ ಮಾಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ಮಕ್ಳಿಗಂತೂ ಐಡಿಯಲ್ ಬ್ರೇಕ್ಫಾಸ್ಟು. ನೀವು ಲಂಚ್ ಬಾಕ್ಸು ಕೂಡ ಕೊಟ್ಟು ಕಳಿಸ್ಬೋದು. ನಾನು ಇವತ್ತು ಲಂಚ್ ಬಾಕ್ಸು ಕೂಡ ಇದೇ ರೊಟ್ಟಿನ ಕೊಟ್ಟು ಕಳಿಸಿದ್ದೀನಿ ನನ್ನ ಮಗನಿಗೆ. ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ನಿಮಗೆ ಬೇಕಾದ ಇಷ್ಟವಾದಂಥ ಚಟ್ನಿ ಜೊತೆಗೆ ನೀವು ಸರ್ವ್ ಮಾಡಿ. ಚಟ್ನಿ ಇಲ್ಲದೆ ಹೋದರೂ ನಡೆಯುತ್ತೆ, ಯಾಕಂದರೆ ಕಾಳು ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ತುಪ್ಪ ಹಚ್ಚಿದ್ರೇ ಸಾಕು. ಓಕೆ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನ ಫಾಲೋ ಮಾಡಿಕೊಂಡು ನೋಡಿ. ಯೂಟ್ಯೂಬಲ್ಲಿ ನೋಡೋಂಗಿದ್ರೆ ಅಮುದಂ ನಿತ್ಯಂ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನಲ್ಲಿ ಮೊದಲು ನಿಮಗೆ ಬರುತ್ತೆ. ಓಕೆ, ಟೇಕ್ ಕೇರ್, ಬಾಯ್.